ಈ ಸ್ನಾನದೀಕ್ಷೆಗೆ ಆಧಾರವಾದ ಕ್ರಿಸ್ತ ನಂಬಿಕೆಯನ್ನು ಒಪ್ಪಿಕೊಳ್ಳುವುದು, ತಾವು ಅವುಗಳನ್ನು ಕ್ರಿಸ್ತನ ಮಾರ್ಗದಲ್ಲಿ ಬೆಳೆಸುವುದಾಗಿ ಮಾತು ಕೊಡುವುದು ಅವರ ಧರ್ಮವಾಗಿದೆ. ತಂದೆ, ಕುಮಾರ, ಪವಿತ್ರಾತ್ಮ ಎಂಬ ಏಕದೇವರನ್ನು ನಂಬುತ್ತೀರಾ? ಸದ್ವರ್ತನೆಯ ಪ್ರತಿಜ್ಞೆ. ತಂದೆ ತಾಯಿಗಳು ದೇವರ ಸನ್ನಿಧಾನದಲ್ಲಿ ಮುಂದೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀವು ದೇವರ ಸಹಾಯದಿಂದ ನಿಮ್ಮ ಕುಟುಂಬದಲ್ಲಿ ಈ ಮಕ್ಕಳಿಗೆ ಕ್ರೈಸ್ತ ಸನ್ನಿವೇಶವನ್ನು ಒದಗಿಸಿಕೊಟ್ಟು ಸಭೆಯ ಆರಾಧನೆಯನ್ನು, ಬೋಧನೆಯನ್ನು ಇದಕ್ಕೆ ಅಭ್ಯಾಸ ಮಾಡಿಸಿ ಇದು ಬೆಳೆದು ತನ್ನ ರಕ್ಷಕನಾದ ಕ್ರಿಸ್ತನನ್ನು ಅರಿತುಕೊಳ್ಳುವ ಹಾಗೆ ಪ್ರಯತ್ನ ಮಾಡುತ್ತೀರಾ? ಈ ಚಿಕ್ಕ ಮಕ್ಕಳಿಗೆ ನೀವೇ ಅಡ್ಡಿಯಾಗದ ಹಾಗೆ ನಿಮ್ಮ ಸ್ವಂತ ಬಾಳನ್ನು ಕ್ರಮಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೀರಾ? ನಿಮ್ಮ ಮಕ್ಕಳು ಪವಿತ್ರಾತ್ಮನ ಮೂಲಕ ಕ್ರಿಸ್ತ ನಂಬಿಕೆಯಲ್ಲಿ ದೃಢಗೊಂಡು ಕರ್ತನ ಭೋಜನದಲ್ಲಿ ಭಾಗಿಯಾಗಿ ದೇವರ ಸಭೆಯಲ್ಲಿ ನೆಲೆಗೊಂಡು ಲೋಕದೊಳಗೆ ಹೋಗಿ ದೇವರನ್ನು ನಂಬಿಕೆಯಿಂದ ಸೇವಿಸುವ ಹಾಗೆ ಇನ್ನು ಮುಂದೆ ದೃಢೀಕರಣ ಹೊಂದಿ ಪೂರ್ಣ ಸಭಾಗಿಯಾಗಲು ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಡುತ್ತೀರಾ? ಪ್ರಿಯ ದೇವಜನರೇ, ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗಿರುವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಲ್ಲ. ಈ ಮಕ್ಕಳು, ನಿಮ್ಮಲ್ಲಿರುವ ಎಲ್ಲಾ ಮಕ್ಕಳು ಕ್ರಿಸ್ತನನ್ನು ಅರಿತುಕೊಂಡು ಪ್ರೀತಿಸುವವರಾಗಿ ಬೆಳೆಯುವ ಹಾಗೆ ನೀವು ನಂಬಿಕಸ್ಥರಾಗಿರುವಿರಾ? ಹದಸ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾನು ನಿನಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತೇನೆ ಮತ್ತು ಇದನ್ನು ಶಿಲುಬೆಯ ಗುರುತಿನಿಂದ ಮುದ್ರಿಸುತ್ತೇನೆ. ಹನಿಯೇಲ್, ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ನಾನು ನಿನಗೆ ದೀಕ್ಷಾ ಸ್ನಾನ ಕೊಡುತ್ತೇನೆ ಮತ್ತು ಇದನ್ನು ಶಿಲುಬೆಯ ಗುರುತಿನಿಂದ ಮುದ್ರಿಸುತ್ತೇನೆ. ಈ ಮಕ್ಕಳು ಶಿಲುಬೆಗೆ ಹಾಕಿಸಿಕೊಂಡ ಕ್ರಿಸ್ತನ ಮತಸ್ಥರೆಂದು ಒಪ್ಪಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಜೀವಾಂತ್ಯದವರೆಗೂ ಕ್ರಿಸ್ತನ ನಂಬಿಕೆಯುಳ್ಳ ದಾಸರಾಗಿರಲಿ. ಆಮೆನ್.